ಪೇಪರ್ ಪ್ಯಾಟರ್ನ್ ಬಳಸಿ ಹೊಲಿಗೆ ಅಭ್ಯಾಸ ಭಾಗ 2. ಸ್ಟಿಚಿಂಗ್ ಪ್ರಾಕ್ಟೀಸ್ ಆನ್ ಪೇಪರ್ ಪ್ಯಾಟರ್ನ್ಸ್ ಪಾರ್ಟ್ 2. ಹೊಲಿಗೆ ಕಲಿಯಲು ಪೇಪರ್ ಪ್ಯಾಟರ್ನ್ ಒಂದು ಸರಳ ಮತ್ತು ಪರಿಣಾಮಕಾರಿ ವಿಧಾನ. ಇದರಿಂದ ಕೈನ ಹಿಡಿತ, ಯಂತ್ರದ ಮೇಲಿನ ನಿಯಂತ್ರಣ ಮತ್ತು ಹೊಲಿಗೆಯ ಬಗ್ಗೆ ತಿಳುವಳಿಕೆ ಹೆಚ್ಚಿಸುತ್ತದೆ. ಪೇಪರ್ ಪ್ಯಾಟರ್ನ್ ಬಳಸಿ ಹೊಲಿಗೆ ಅಭ್ಯಾಸ ಭಾಗ 1. ಈ ವಿಡಿಯೋದಲ್ಲಿ ನಾವು ಪೇಪರ್ ಮೇಲೆ ಹೊಲಿಯುವುದು ಹೇಗೆ ಎಂದು ಕಲಿತಿದ್ದೇವೆ. ಈಗ ನಾವು ಕಾಗದದ ಮೇಲೆ ವಿವಿಧ ಡಿಸೈನ್ ಮತ್ತು ವಿವಿಧ ಆಕಾರಗಳ ಮೇಲೆ ಹೇಗೆ ಹೊಲಿಯುವುದು ಎಂದು ಕಲಿಯೋಣ. ಮೊದಲಿಗೆ ನಾವು ನೇರ ರೇಖೆಗಳ ಮೇಲೆ ಹೇಗೆ ಹೊಲಿಯುವುದು ಎಂದು ನೋಡೋಣ. ಪೇಪರ್ ಮೇಲೆ ನೇರ ರೇಖೆಗಳನ್ನು ಹೊಲಿಯುವ ಅಭ್ಯಾಸ ಮಾಡುವುದರಿಂದ ಕೈನ ಹಿಡಿತ ಮತ್ತು ಯಂತ್ರದ ಮೇಲೆ ನಿಯಂತ್ರಣವನ್ನು ಹೆಚ್ಚಿಸುವ ಒಂದು ಉತ್ತಮ ವಿಧಾನ. A4 ಆಕಾರದ ಪೇಪರ್ ತೆಗೆದುಕೊಳ್ಳಿ. ಪೆನ್ಸಿಲ್ ಮತ್ತು ರೂಲರ್ನ ಸಹಾಯದಿಂದ ಪೇಪರ್ ಮೇಲೆ ನೇರ ರೇಖೆಗಳನ್ನು ಬರೆದು ನಂತರ ಹೊಲಿಗೆ ಯಂತ್ರದ ಮೇಲೆ ಕಾಗದವನ್ನು ಇರಿಸಿ ಮತ್ತು ರೇಖೆಗಳ ಉದ್ದಕ್ಕೂ ಹೊಲೆಯಿರಿ. ಸೂಜಿ ಸರಿಯಾಗಿ ರೇಖೆಯ ಮೇಲೆ ಚಲಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಯಂತ್ರದ ವೇಗವನ್ನು ಬಹಳ ನಿಧಾನವಾಗಿ ಪ್ರಾರಂಭಿಸಿ ಮತ್ತು ಅಭ್ಯಾಸದೊಂದಿಗೆ ಕ್ರಮೇಣ ವೇಗವನ್ನು ಹೆಚ್ಚಿಸಿ. ಈ ಪ್ರಕ್ರಿಯೆಯು ಕೈ ಮತ್ತು ಪಾದದ ಸಮತೋಲನವನ್ನು ಅಭಿವೃದ್ಧಿಪಡಿಸಲು ಸಹ ಸಹಾಯ ಮಾಡುತ್ತದೆ. ನಾವು ಅಭ್ಯಾಸ ಮಾಡಬಹುದಾದ ಮುಂದಿನ ವಿನ್ಯಾಸವೆಂದರೆ ಚೌಕಾಕಾರ ಸ್ಕ್ವೇರ್ ಶೇಪ್. ಕಾಗದದ ಮೇಲೆ ಹೊಲಿಗೆ ಯಂತ್ರದಿಂದ ಚೌಕಾಕಾರವನ್ನು ಅಭ್ಯಾಸ ಮಾಡುವುದು. ಇದು ನೇರ ಹೊಲಿಗೆ ಮತ್ತು ಯಂತ್ರದ ಮೇಲಿನ ನಿಯಂತ್ರಣವನ್ನು ಸುಧಾರಿಸುವ ಉತ್ತಮ ಮಾರ್ಗವಾಗಿದೆ. ಈ ಅಭ್ಯಾಸವು ಹೊಲಿಯಲು ಪ್ರಾರಂಭಿಸುತ್ತಿರುವವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಮೊದಲು A4 ಸೈಜ್ ಪೇಪರ್ ತೆಗೆದುಕೊಂಡು ಅದರ ಮೇಲೆ ರೂಲರ್ ಬಳಸಿ ಚೌಕ ಅಥವಾ ಆಯತಾಕಾರದ ಆಕಾರಗಳನ್ನು ಬರೆಯಿರಿ. ನಂತರ ಹೊಲಿಗೆ ಯಂತ್ರದಲ್ಲಿರುವ ಸೂಜಿಯ ಕೆಳಗೆ ಕಾಗದವನ್ನು ಇರಿಸಿ. ಸೂಜಿಯನ್ನು ಒಂದು ರೇಖೆಯ ಮೇಲೆ ಇಡಿ. ಯಂತ್ರವನ್ನು ನಿಧಾನವಾಗಿ ಚಲಾಯಿಸಿ. ಸೂಜಿಯನ್ನು ಸರಿಯಾಗಿ ರೇಖೆಯ ಪ್ರಯತ್ನಿಸಿ, ಏಕೆಂದರೆ ಇದು ಕೈ ಸ್ಥಿರತೆ ಮತ್ತು ನಿಯಂತ್ರಣವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನೀವು ಒಂದು ಮೂಲೆಯನ್ನು ತಲುಪಿದಾಗ ಸೂಜಿಯನ್ನು ಕಾಗದದ ಮೇಲೆ ಇರಿಸಿ. ಪ್ರೆಸರ್ ಫುಟ್ ಅನ್ನು ಎತ್ತಿ. ಪ್ರೆಸರ್ ಅನ್ನು ತಿರುಗಿಸಿ ಮುಂದಿನ ದಿಕ್ಕಿನಲ್ಲಿ ಹೊಲಿಯಲು ಮುಂದುವರಿಸಿ. ಚೌಕಾಕಾರವನ್ನು ಅಭ್ಯಾಸ ಮಾಡಿದ ನಂತರ ನಾವು ಜಿಗ್ಜಾಗ್ ರೇಖೆಗಳ ಮೇಲೆ ಹೊಲಿಯುವುದನ್ನು ಅಭ್ಯಾಸ ಮಾಡಬಹುದು. ಹೊಲಿಗೆ ಯಂತ್ರದಿಂದ ಪೇಪರ್ ಮೇಲೆ ಜಿಗ್ಜಾಗ್ ರೇಖೆಗಳನ್ನು ಅಭ್ಯಾಸ ಮಾಡುವುದರಿಂದ ನಿಮಗೆ ಹೊಲಿಗೆಯ ಮತ್ತು ಯಂತ್ರದ ಮೇಲೆ ನಿಯಂತ್ರಣವನ್ನು ಹೆಚ್ಚಿಸುವ ಉತ್ತಮ ವಿಧಾನವಾಗಿದೆ. ಮೊದಲು ಪೇಪರ್ ಅನ್ನು ಹೊಲಿಗೆ ಯಂತ್ರದ ಪ್ಲೇಟ್ ಮೇಲೆ ಇರಿಸಿ ಮತ್ತು ಪ್ರೆಸರ್ ಫುಟ್ನಿಂದ ಪೇಪರ್ ಅನ್ನು ಹಿಡಿದಿಡಿ. ಇದರಿಂದ ಪೇಪರ್ ಸ್ಥಿರವಾಗಿರುತ್ತದೆ. ನಂತರ ನಿಧಾನವಾಗಿ ಯಂತ್ರವನ್ನು ಆನ್ ಮಾಡಿ ಮತ್ತು ಸೂಜಿಯನ್ನು ಜಿಗ್ಜಾಗ್ ರೇಖೆಯ ಮೇಲೆ ಚಲಾಯಿಸಿ. ಸೂಜಿ ಲೈನ್ನಿಂದ ಹೊರಗೆ ಹೋಗದ ಹಾಗೆ ಗಮನವಹಿಸಿ. ಇದು ನಿಮ್ಮ ಹೊಲಿಗೆ ನಿಖರತೆಯನ್ನು ಸುಧಾರಿಸುತ್ತದೆ. ಅಭ್ಯಾಸದ ನಂತರ ಸೂಜಿ ರೇಖೆಯ ಉದ್ದಕ್ಕೂ ಸರಿಯಾಗಿ ಚಲಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಕಾಗದದ ರಂಧ್ರಗಳನ್ನು ಪರಿಶೀಲಿಸಿ. ಮುಂದಿನ ಹಂತವು ಕರ್ವ್ಡ್ ಲೈನ್ ಮೇಲೆ ಹೊಲಿಯುವುದು. ಈಗ ನಾವು ಕರ್ವ್ಡ್ ಲೈನ್ ಮೇಲೆ ಹೊಲಿಯುವುದನ್ನು ಅಭ್ಯಾಸ ಮಾಡೋಣ. ಮೊದಲು ನಿಮಗೆ ಕರ್ವ್ ಇರುವ ಉತ್ತಮ ಪ್ಯಾಟ್ರನ್ನ ಅಗತ್ಯವಿದೆ. ಪ್ಯಾಟ್ರನ್ ಮೇಲೆ ಅರ್ಧವೃತ್ತ, ಪೂರ್ಣವೃತ್ತ ಅಥವಾ ಕರ್ವ್ಡ್ ಲೈನ್ ಬರೆಯಿರಿ. ಕರ್ವ್ನ ಮೇಲೆ ಹೊಲಿಯುವಾಗ ಹೊಲಿಗೆ ಯಂತ್ರದ ವೇಗವನ್ನು ಕಡಿಮೆ ಮಾಡಿದರೆ ನಿಮಗೆ ಯಂತ್ರದ ಮೇಲೆ ನಿಯಂತ್ರಣವಿರುತ್ತದೆ ಹಾಗೂ ಸುಲಭವಾಗಿ ಹೊಲಿಯುವುದನ್ನು ಅಭ್ಯಾಸ ಮಾಡಬಹುದು. ಅಂತಿಮವಾಗಿ ವೃತ್ತಾಕಾರದಲ್ಲಿ ಹೊಲಿಯುವುದು ಹೇಗೆ ಎಂದು ಕಲಿಯೋಣ. ಯಾವುದಾದರೂ ಪೇಪರ್ ಮೇಲೆ ಸರ್ಕ್ಯುಲರ್ ಆಕಾರವನ್ನು ಬರೆದು ಅದರ ಮೇಲೆ ಹೊಲಿಯಿರಿ. ಯಂತ್ರವನ್ನು ನಿಧಾನವಾಗಿ ಚಲಾಯಿಸಿ. ಸೂಜಿಯನ್ನು ಸರ್ಕಲ್ ಮೇಲೆ ಚಲಾಯಿಸಿ. ದೊಡ್ಡ ಸರ್ಕಲ್ನಿಂದ ಪ್ರಾರಂಭಿಸಿ. ನಂತರ ಸಣ್ಣ ಸರ್ಕಲ್ ಮೇಲೆ ಹೊಲಿಯುವುದನ್ನು ಅಭ್ಯಾಸ ಮಾಡಿ, ಏಕೆಂದರೆ ಸಣ್ಣ ಸರ್ಕಲ್ಗೆ ಹೆಚ್ಚಿನ ನಿಯಂತ್ರಣ ಬೇಕಾಗುತ್ತದೆ.
ಉತ್ತಮ ನಿಯಂತ್ರಣಕ್ಕಾಗಿ ಯಂತ್ರದ ವೇಗವನ್ನು ಕಡಿಮೆ ಮಾಡಿ. ಸರ್ಕಲ್ ಮೇಲೆಯೇ ಸೂಜಿಯಿಂದ ಹೊಲಿಯಿರಿ. ಪೇಪರ್ ಅನ್ನು ಕೈಯಿಂದ ಪದೇ ಪದೇ ತಿರುಗಿಸಬೇಡಿ, ಬದಲಾಗಿ ಸರಿಯಾಗಿ ಹೊಲಿಯುವ ಕಡೆ ಗಮನವಹಿಸಿ. ದೈನಂದಿನ ಅಭ್ಯಾಸ. ವಿಡಿಯೋದಲ್ಲಿ ಇಲ್ಲಿಯವರೆಗೆ ನಿಮಗೆ ಪ್ಯಾಟ್ರನ್ ಮತ್ತು ಯಂತ್ರವನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಪರಿಚಯಿಸಲಾಗಿದೆ. ಈಗ ನಾವು ಪ್ರತಿದಿನ ಹೇಗೆ ಅಭ್ಯಾಸ ಮಾಡಬೇಕೆಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಾವು ಯಾವುದಾದರೂ ಪ್ಯಾಟ್ರನ್ ಅಭ್ಯಾಸ ಮಾಡುವಾಗ ಟೈಮ್ ಲಿಮಿಟ್ ಇಟ್ಟುಕೊಳ್ಳಿ ಹಾಗೂ ಅದೇ ಪ್ಯಾಟ್ರನ್ ಅನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿ. ಈಗ ಬಟ್ಟೆಯ ಮೇಲೆ ಹೇಗೆ ಅಭ್ಯಾಸ ಮಾಡುವುದು ಎಂದು ನೋಡೋಣ. ಪೇಪರ್ ಪ್ಯಾಟ್ರನ್ ಮೇಲೆ ಅಭ್ಯಾಸ ಮಾಡಿದಂತೆಯೇ ನಾವು ಈಗ ಬಟ್ಟೆಯ ಮೇಲೆ ವಿಭಿನ್ನ ರೇಖೆಗಳನ್ನು ಹೊಲಿಯುವುದನ್ನು ಅಭ್ಯಾಸ ಮಾಡೋಣ. ಪೇಪರ್ ಪ್ಯಾಟ್ರನ್ ಮೇಲೆ ಅಭ್ಯಾಸ ಮಾಡಿದಂತೆಯೇ ನಾವು ಈಗ ಬಟ್ಟೆಯ ಮೇಲೆ ವಿಭಿನ್ನ ರೇಖೆಗಳನ್ನು ಹೊಲಿಯುವುದನ್ನು ಅಭ್ಯಾಸ ಮಾಡೋಣ. ಬಟ್ಟೆಯ ಮೇಲೆ ಹೊಲಿಯುವಾಗ ಪೇಪರ್ ಪ್ಯಾಟ್ರನ್ನಲ್ಲಿ ಹೊಲಿಯಲು ಬಳಸಿದ ಎಲ್ಲ ಹಂತಗಳನ್ನು ಅನುಸರಿಸಿ. ಮೊದಲಿನಂತೆ ಸರಿಯಾದ ವೇಗವನ್ನು ಕಾಪಾಡಿಕೊಳ್ಳಿ. ಸೂಜಿಯಿಂದ ಸರಿಯಾಗಿ ರೇಖೆಯ ಮೇಲೆ ಹೊಲಿಯಿರಿ ಮತ್ತು ಬಟ್ಟೆಯನ್ನು ನಿಧಾನವಾಗಿ ತಿರುಗಿಸಿ. ನಿಮ್ಮ ಪಾದದಿಂದ ಯಂತ್ರದ ವೇಗವನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಕೈಗಳಿಂದ ಬಟ್ಟೆಯನ್ನು ಸರಿಯಾಗಿ ಹಿಡಿದುಕೊಳ್ಳಿ. ನೀವು ಬಟ್ಟೆಯ ಮೇಲೆ ಹೊಲಿಯುವಾಗ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು, ಏಕೆಂದರೆ ಬಟ್ಟೆಯ ಮೇಲ್ಮೈ ಪೇಪರ್ಗಿಂತ ಭಿನ್ನವಾಗಿರುತ್ತದೆ. ಮೊದಲು ನೀವು ನೇರ ರೇಖೆಗಳನ್ನು ಹೊಲಿಯುವುದನ್ನು ಅಭ್ಯಾಸ ಮಾಡಬಹುದು. ನಂತರ ಕ್ರಮೇಣ ಜಿಗ್ಜ್ಯಾಗ್ ಮತ್ತು ಕರ್ವ್ಗಳಂತಹ ವಿನ್ಯಾಸಗಳನ್ನು ಅಭ್ಯಾಸ ಮಾಡಬಹುದು. ಬಟ್ಟೆಯ ಮೇಲೆ ಹೊಲಿಯುವಾಗ ಯಂತ್ರದ ವೇಗ ನಿಮ್ಮ ನಿಯಂತ್ರಣದಲ್ಲಿರಲಿ ಮತ್ತು ಬಟ್ಟೆಯನ್ನು ಕೈಯಿಂದ ಸ್ಥಿರವಾಗಿ ಹಿಡಿದುಕೊಳ್ಳಿ. ನೆನಪಿಡಿ, ಪೇಪರ್ ಪ್ಯಾಟ್ರನ್ನಲ್ಲಿ ಅಭ್ಯಾಸ ಮಾಡುವುದರಿಂದ ಹೊಲಿಯುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಇದರಿಂದ ಹೊಸದಾಗಿ ಕಲಿಯುವ ಅಥವಾ ಅನುಭವಿ ಕುಶಲಕರ್ಮಿ ಇಬ್ಬರಿಗೂ ಸಹಾಯಕವಾಗುತ್ತದೆ. ಸಾರಾಂಶ. ಈ ವಿಡಿಯೋದಲ್ಲಿ ವಿವಿಧ ಪ್ಯಾಟ್ರನ್ ಉಪಯೋಗಿಸಿ ಹೊಲಿಗೆ ಅಭ್ಯಾಸ ಮಾಡುವ ಮೂಲಭೂತ ಅಂಶಗಳನ್ನು ನಾವು ಕಲಿತಿದ್ದೇವೆ. ವಿವಿಧ ರೇಖೆಗಳು ಮತ್ತು ಆಕಾರಗಳೊಂದಿಗೆ ಅಭ್ಯಾಸ ಮಾಡುವುದು ಹೇಗೆ ಎಂದು ಸಹ ನಾವು ಕಲಿತಿದ್ದೇವೆ. ಹೆಚ್ಚು ಪರಿಣಾಮಕಾರಿಯಾಗಿ ಹೊಲಿಗೆ ಕಲಿಯಲು ಹೊಲಿಗೆ ಅಭ್ಯಾಸದ ಸಮಯದಲ್ಲಿ ವೇಗ ಮತ್ತು ಸಮಯವನ್ನು ನಿಯಂತ್ರಿಸುವುದರ ಮೇಲೆ ಒತ್ತು ನೀಡಲಾಯಿತು. ಇದಲ್ಲದೆ ಹೊಲಿಗೆಯಲ್ಲಿ ನಿಖರತೆಗಾಗಿ ನಿರಂತರ ಅಭ್ಯಾಸ ಅತ್ಯಗತ್ಯ. ಈಗ ನಿಮಗಾಗಿ ಒಂದು ಕೆಲಸ. ಯಾವುದಾದರೂ ಪೇಪರ್ ಅಥವಾ ಬಟ್ಟೆಯ ಮೇಲೆ ನೇರ ರೇಖೆ ಮತ್ತು ಚೌಕಾಕಾರದ ಆಕಾರವನ್ನು ಬರೆದು ಯಂತ್ರವನ್ನು ಬಳಸಿಕೊಂಡು ಅವುಗಳ ಮೇಲೆ ಹೊಲಿಯುವುದನ್ನು ಅಭ್ಯಾಸ ಮಾಡಿ. ನೀವು ಹೊಲಿದ ನಂತರ ಚಿತ್ರವನ್ನು ತೆಗೆದುಕೊಳ್ಳಲು ಮರೆಯಬೇಡಿ.